ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ಭಾನುವಾರವಾಗಿದೆ. ಬಹಳ ನಿರೀಕ್ಷೆಯಿಂದ, ಪ್ರಾರ್ಥನೆಯಿಂದ ಸರ್ವಶಕ್ತರಾದ ಇಂದು ಜೀವಿಸುವ ದೇವರ ವಾಕ್ಯವನ್ನು ಆಲಿಸಲು, ಪ್ರಾರ್ಥಿಸಲು, ವಿಶ್ವಾಸಿಸಲು, ಅನುಭವಿಸಲು ದೇವರು ನೀಡಿದ ಈ ಒಳ್ಳೆಯ ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಇಂದು ಲೋಕಾದ್ಯಂತ ಅರ್ಪಿಸುವ ದಿವ್ಯ ಬಲಿ ಪೂಜೆಯ ಅಭಿಷೇಕದಲ್ಲಿ ದೇವರು ನಿಮ್ಮನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ದಿವ್ಯ ಬಲಿ ಪೂಜೆಯ ಎಲ್ಲಾ ಅನುಗ್ರಹಗಳು ನಿಮ್ಮಲ್ಲಿ, ನಿಮ್ಮ ಕುಟುಂಬದಲ್ಲಿ ಸುರಿಯಲ್ಪಡಲಿ. ಪ್ರಿಯರೇ, ದೇವರಲ್ಲಿ ಸಂಬಂಧವಿಲ್ಲದೆ ಆದರೆ ಆ ವ್ಯಕ್ತಿಯನ್ನು, ಆ ವ್ಯಕ್ತಿಯ ಕುಟುಂಬವನ್ನು ಸೈತಾನನು ವಶಪಡಿಸಿಕೊಳ್ಳುತ್ತಾನೆ. ದೇವರಲ್ಲಿ ಸಂಬಂಧವಿರುವ ಕುಟುಂಬವನ್ನು ಸೈತಾನನಿಗೆ ಏನು ಮಾಡಲು ಸಾಧ್ಯವಿಲ್ಲ. ಈ ವಾಕ್ಯದೊಂದಿಗೆ ದೇವರೊಂದಿಗೆ ಸಂಬಂಧ ಇರುವ ವ್ಯಕ್ತಿಯಾಗಿ ಪವಿತ್ರಾತ್ಮರು ನಮ್ಮನ್ನು ನಡೆಸುತ್ತಾರೆ. ಕೀರ್ತನೆಗಳು 16ನೇ ಅಧ್ಯಾಯ 8ರಿಂದ 10ರವರೆಗೆ ವಾಕ್ಯಗಳು. ಇರಿಸಿಕೊಳ್ಳುವೆ ಪ್ರಭುವನ್ನು ಸತತ ನನ್ನೆದುರಿಗೆ, ಆತನಿರಲು ಬಲಕ್ಕೆ ನನಗೆ ಎಲ್ಲಿಯದು ಹೆದರಿಕೆ. ಇದು ಕಾರಣ ಹರ್ಷದಿಂದಿದೆ ಎನ್ನಯ ಹೃದಯ, ಆನಂದಗೊಂಡಿದೆ ಮನ, ಸುರಕ್ಷಿತವಿದೆ ಕಾಯ. ಏಕೆನೆ ದೂಡುವುದಿಲ್ಲ ನೀನು ಎನ್ನನ್ನು ಅಧೋಲೋಕಕ್ಕೆ, ಬಿಟ್ಟು ಕೊಡುವುದಿಲ್ಲ ನಿನ್ನ ಈ ಭಕ್ತನನ್ನು ಪಾತಾಳಕ್ಕೆ. ಪ್ರಿಯರೇ, ಕೀರ್ತನೆಗಾರನಾದ ದಾವಿದನು ನುಡಿದ ಮಾತಾಗಿದೆ ದೇವರ ವಾಕ್ಯದಲ್ಲಿ ನಾವು ಆಲಿಸಿದ್ದು. ಪ್ರಿಯರೇ, ದೇವರು ನಮ್ಮ ಬಲಭಾಗದಲ್ಲಿ ಇದ್ದಾರೆ ಎಂದು ವಿಶ್ವಾಸಿಸಿರಿ. ನನ್ನ ದೇವರು ಬಲಗಡೆ ಇರುವುದರಿಂದ ನನಗೆ ಅನೇಕ ಸಮಸ್ಯೆಗಳು, ಕಷ್ಟಗಳು, ಸಂಕಟಗಳು, ರೋಗಗಳು ಬಂದರೂ ನನ್ನನ್ನು ಕೆಳಗೆ ಬೀಳಿಸಲು ಸಾಧ್ಯವಾಗದೆ ಇದ್ದಿದ್ದು. ದೇವರು ನಮ್ಮ ಬಲಗಡೆ ಇದ್ದರೆ ಏನೆಲ್ಲ ಗುಣಗಳು ಇರುವುದು ಎಂದು ದೇವರ ವಾಕ್ಯದಲ್ಲಿ ನಾವು ಆಲಿಸಿದ್ದು. ದೇವರು ಬಲಗಡೆಯಲ್ಲಿ ಇರುವ ಜೀವನವಾಗಲು ನಾವು ಪ್ರತಿನಿತ್ಯ ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯವನ್ನು ಆಲಿಸುವುದು. ದೇವರ ವಾಕ್ಯವನ್ನು ಆಲಿಸುವುದರಿಂದ ಪ್ರತಿನಿತ್ಯ ಎದುರಿಸುವ ಅನೇಕ ಸಮಸ್ಯೆಗಳು ನಮ್ಮಿಂದ ಓಡಿ ಹೋಗುತ್ತಿದೆ. ದೇವರು ಬಲಗಡೆ ಇರುವವನ ಹೃದಯ ಸಂತೋಷ ಮತ್ತು ನಿರೀಕ್ಷೆಯಲ್ಲಿ ಇರುತ್ತಾನೆ. ನಮ್ಮ ಶರೀರಕ್ಕೆ ರಕ್ಷಣೆಯು ಲಭಿಸುತ್ತದೆ. ಪ್ರಿಯರೇ, ನಮಗೆ ಪ್ರತಿನಿತ್ಯ ದೇವರ ವಾಕ್ಯವನ್ನು ಆಲಿಸಿ ಪ್ರಾರ್ಥಿಸುವ ದೇವರೇ, ನನ್ನ ಶರೀರದ ಒಳಗೆ ಹೊರಗೆ ಸುರಕ್ಷಿತವಾಗಿ ಸಂರಕ್ಷಿಸಿರಿ. ಹಲ್ಲೆಲೂಯಾ, ಆಮೆನ್. ನಮ್ಮ ಜೀವನವನ್ನು, ಪ್ರಿಯರೇ ಮಕ್ಕಳೇ, ನಮ್ಮ ಜೀವನದ ಎಲ್ಲಾ ಅವಸ್ಥೆಯನ್ನು ನಮಗೆ ದೇವರಲ್ಲಿ ಸಮರ್ಪಿಸಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ, ಆಮೇನ್.